ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪರ್ಮಿಟೇಷನ್ಸ್ ಮತ್ತೆ ಕಾಂಬಿನೇಷನ್ಸ್ ಕಾನ್ಸೆಪ್ಟ್ ಅಂಡರ್ ಇದು ಬರೋದು ಸರಿನಾ. ಇದು ಒಂದು ಮೆಥಡ್. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ವೆರಿ ಈಸಿ ಮೆಥಡ್. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. In how many ways we can distribute 8 pencils and 5 erasers to the 4 children so that each will get at least one of each type? ಅಂತ ಅಂದ್ರೆ ನನ್ನ ಹತ್ರ 8 ಪೆನ್ಸಿಲ್ಗಳಿದಾವೆ, 5 ಎರೇಸರ್ಗಳಿದಾವೆ. ನನ್ನ ಹತ್ರ ಚಿಲ್ಡ್ರನ್ ಎಷ್ಟಿರೋದು 4 ಜನ ಹುಡುಗರಿದ್ದಾರೆ. ಸೊ ನಾನು ಏನು ಮಾಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಅಟ್ಲೀಸ್ಟ್ ಒಂದು ಎರೇಸರ್ ಆದ್ರೂ ಎಲ್ಲರಿಗೂ ಕೂಡ ಸಿಗ್ಬೇಕು ಸರಿನಾ. 4 ಜನ ಇದಾರಲ್ಲ, ಆ 4 ಜನಕ್ಕೂ ಕೂಡ ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಅಟ್ಲೀಸ್ಟ್ ಒಂದು ಎರೇಸರ್ ಸಿಗೋ ರೀತಿನಾದ್ರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಆ ಥರದ್ದು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಅನ್ನ ಕೇಳಿರೋದು. ಸೊ ಸೊಲ್ಯೂಷನ್ ಅನ್ನ ಬರೀತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಅನ್ನ ಕೊಡೋದು. ಸೊ ಫಸ್ಟ್ ಗಿವನ್ ಅಂತ ಬರೀರಿ, ಅಂದ್ರೆ ಏನನ್ನ ಕೊಟ್ಟಿದ್ದಾರೆ ಅದನ್ನ ಬರಿಬೇಕು. ಏನ್ ಕೊಟ್ಟಿರೋದು? ಟೋಟಲ್ 8 ಪೆನ್ಸಿಲ್ಸ್ ಇದಾವೆ ನನ್ನ ಹತ್ರ, 8 ಪೆನ್ಸಿಲ್ಸ್. ನೆಕ್ಸ್ಟ್ ನನ್ನ ಹತ್ರ 5 ಎರೇಸರ್ಗಳಿದ್ದಾವೆ, 5 ಎರೇಸರ್ಸ್. ನೆಕ್ಸ್ಟ್ ಏನು? ನನ್ನ ಹತ್ರ 4 ಚಿಲ್ಡ್ರನ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಡಿಸ್ಟ್ರಿಬ್ಯೂಟ್ ಟು 4 ಚಿಲ್ಡ್ರನ್. ಸೊ 4 ಚಿಲ್ಡ್ರನ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದ್ರೆ ಲೆಟ್ಸ್ ಅಸ್ಯೂಮ್ 4 ಚಿಲ್ಡ್ರನ್ಸ್ ಆಸ್ C1, C2, C3 ಮತ್ತೆ C4 ಸರಿನಾ. ಇವರು 4 ಜನ ಚಿಲ್ಡ್ರನ್. C1 ಅನ್ನೋ ಒಂದು ಚೈಲ್ಡ್, C2 ಅನ್ನೋದು ಒಂದು ಚೈಲ್ಡ್, C3 ಅನ್ನೋ ಒಂದು ಚೈಲ್ಡ್, C4 ಅನ್ನೋ ಚೈಲ್ಡ್. ಸೊ ಟೋಟಲ್ 4 ಜನ ಚಿಲ್ಡ್ರನ್ಗಳಿದ್ದಾರೆ ನನ್ನ ಹತ್ರ. ಸೊ ಅವ್ರಗಳಿಗೆ ನಾನು ಫಸ್ಟ್ 8 ಪೆನ್ಸಿಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸರಿನಾ. ಫಸ್ಟ್ 8 ಪೆನ್ಸಿಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ದಟ್ 4 ಜನಕ್ಕೂ ಕೂಡ ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಆದ್ರೂ ಸಿಗುತ್ತೆ. ನೋಡಿ, ಅಟ್ಲೀಸ್ಟ್ ಒನ್ ಆಫ್ ಈಚ್ ಟೈಪ್ ಅಂದ್ರೆ ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಸಿಗಬೇಕು, ಒಂದು ಎರೇಸರ್ ಸಿಗ್ಬೇಕು. ಈಗ ನಾನು 8 ಪೆನ್ಸಿಲ್ ಅನ್ನ ತಗೊಂಡಿದ್ದೀನಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಸಿಗೋಂಗಾದ್ರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ಸ್ಟೆಪ್ ನಂಬರ್ 1, ಡಿಸ್ಟ್ರಿಬ್ಯೂಟಿಂಗ್ ಪೆನ್ಸಿಲ್ಸ್ ಸರಿನಾ. ಸೊ ನನ್ನ ಹತ್ರ ಪೆನ್ಸಿಲ್ಸ್ ಎಷ್ಟಿರೋದು? ಪೆನ್ಸಿಲ್ಸ್ 8 ಇದಾವೆ. ನಾನು C1ಗೆ ಎಷ್ಟು ಪೆನ್ಸಿಲ್ ಕೊಡ್ತೀನಿ, C2ಗೆ ಎಷ್ಟು ಪೆನ್ಸಿಲ್ ಕೊಡ್ತೀನಿ, C3ಗೆ ಎಷ್ಟು ಪೆನ್ಸಿಲ್ ಕೊಡ್ತೀನಿ, C4ಗೆ ಎಷ್ಟು ಪೆನ್ಸಿಲ್ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದ್ರೆ ಲೆಟ್ X1, X2, X3, X4 be the number of pencils distributed to C1, C2, C3, C4 ರೆಸ್ಪೆಕ್ಟಿವ್ಲಿ ಸರಿನಾ. ಅಂದ್ರೆ ಏನು? X1 ನಂಬರ್ ಆಫ್ ಪೆನ್ಸಿಲ್ಗಳನ್ನ C1ಗೆ ಕೊಡ್ತೀನಿ, X2 ನಂಬರ್ ಆಫ್ ಪೆನ್ಸಿಲ್ಗಳನ್ನ C2 ಕೊಡ್ತೀನಿ, X3 ನಂಬರ್ ಆಫ್ ಪೆನ್ಸಿಲ್ಸ್ ಅನ್ನ C3ಗೆ, X4 ನಂಬರ್ ಆಫ್ ಪೆನ್ಸಿಲ್ಸ್ ಅನ್ನ C4ಗೆ ಕೊಡ್ತೀನಿ. ವೇರ್ Xi ಮಸ್ಟ್ ಬಿ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು 1 ಅಂತ ಅಂದ್ರೆ ಏನು? ಅಟ್ಲೀಸ್ಟ್ ಒಂದಾದ್ರೂ ಕೊಡ್ಬೇಕಲ್ವಾ. Xi ಅಂತ ಅಂದ್ರೆ ಇಲ್ಲಿ 1 2 3 4 ಇದಾವಲ್ಲ, ಸೊ ಅಲ್ಲಿ ಇವಾಗ ಬರೀಬೇಕಿದ್ರೆ ವೇರ್ I ವ್ಯಾಲ್ಯೂ ಕ್ಯಾನ್ ಬಿ ಈಕ್ವಲ್ ಟು 1 2 3 4. ಸೊ ಇದರಲ್ಲಿ ಯಾವ್ದಾದ್ರು ಒಂದು, ಯಾಕೆ 4 ಚೈಲ್ಡ್ಗಳಿರೋದು ಅದಕ್ಕೋಸ್ಕರ. ಸೊ ಏನ್ ಮಾಡ್ಬೋದು? ಒಂದಕ್ಕಿಂತ ಜಾಸ್ತಿ ಪೆನ್ಸಿಲ್ಗಳನ್ನ ನಾನು ಪ್ರೊವೈಡ್ ಮಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಸೊ ಇವಾಗ ಯೂಸಿಂಗ್ ದಿ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್. ಸೊ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು? ಸಿಂಪಲ್. n-1 ಕಾಂಬಿನೇಷನ್ R-1 ಅಂತ ಅರ್ಥ. n ಅಂತ ಅಂದ್ರೇನು? ಟೋಟಲ್ ನನ್ನ ಹತ್ರ 8 ಪೆನ್ಸಿಲ್ ಇರೋದು, ಅದನ್ನ 4 ಚಿಲ್ಡ್ರನ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನಾಗುತ್ತೆ? n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8, R ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 4. 8 ಪೆನ್ಸಿಲ್ ಅನ್ನ 4 ಚಿಲ್ಡ್ರನ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ n-1 ಅಂದ್ರೆ 8 - 1, R-1 ಅಂದ್ರೆ 4 - 1. ಸೊ 8 - 1 ವಿಲ್ ಬಿ 7 C, 4 - 1 ಅಂತ ಅಂದ್ರೆ ಎಷ್ಟಾಗುತ್ತೆ? 3. ಸೊ 7C3 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಲ್ಕುಲೇಟರ್ ಅಲ್ಲಿ ಸಿಂಪಲ್ 7 ಅಂತ ಹೊಡಿರಿ, ಇಲ್ಲಿ NCR ಅಂತ ಕಾಣುತ್ತೆ, ಸೊ ಅದನ್ನ ಓದ್ರಿ. ನೆಕ್ಸ್ಟ್ 3 ಅಲ್ವಾ ಬೇಕಾಗಿರೋದು, ಸೊ 3 ಅಂತ ಪ್ರೆಸ್ ಮಾಡಿ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ 35 ಸಿಕ್ತು. ಯಾವ ರೀತಿ ಮಾಡಿದ್ದು ನಾವು ಇಲ್ಲಿ ಬರೀತೀನಿ ಬೇಕಿದ್ರೆ. ಫಸ್ಟ್ 7 ಅನ್ನ ಪ್ರೆಸ್ ಮಾಡಿ, ಆಮೇಲೆ NCR ಅಂತ ಅಲ್ಲಿ ಕಾಣುತ್ತೆ,
ಇಲ್ಲೇ NCR ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಆಮೇಲೆ 3 ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಸೊ ಯಾವ ರೀತಿ 7 ಪ್ಲಸ್ NCR ಬಟನ್ನು ಪ್ಲಸ್ 3 ಮತ್ತೆ ಈಸ್ ಈಕ್ವಲ್ ಟು, ಸೊ ಇಷ್ಟನ್ನ ಹೊಡೆದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಎಷ್ಟು 35. ಸರಿನಾ? ನೆಕ್ಸ್ಟ್ ಇವಾಗ 35 ವೇಸ್ಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಸೊ ದಟ್ ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಆದ್ರೂ ಕೂಡ ಎಲ್ಲ ಚೈಲ್ಡ್ಗಳಿಗೂ ಕೂಡ ಸಿಗುತ್ತೆ. ಇವಾಗ ಇವರೆಲ್ಲರಿಗೂ ಕೂಡ ಒಂದೊಂದು ಕೊಡಬೇಕಾದ್ರೆ ಇವನಿಗೆ ಒಂದು ಕೊಡ್ಬೋದು, ಇವನಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಡೋದು, ಒಂದು 2-3 ಕೊಡ್ತೀನಿ, ಇವನಿಗೆ ಒಂದು ಸ್ವಲ್ಪ ಒಂದು 3-4 ಕೊಡ್ತೀನಿ, ಇವನಿಗೆ ಒಂದು ಕೊಡ್ತೀನಿ. ಸೊ ಈ ರೀತಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ಲ, 35 ವೇಸ್ಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದೇ ರೀತಿ ನಾನು 5 ಎರೇಸರ್ಗಳನ್ನು ಎಷ್ಟು ವೇಸ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು? ಸೇಮ್ ಸ್ಟೆಪ್ ನಂಬರ್ 2 ಹೋಗೋಣ. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಡಿಸ್ಟ್ರಿಬ್ಯೂಟಿಂಗ್ ಎರೇಸರ್ಸ್. ಸರಿನಾ? ಸೊ ಟೋಟಲ್ ಎಷ್ಟು ಎರೇಸರ್ಸ್ ನನಗಿರೋದು? 5 ಎರೇಸರ್ಸ್ಗಳಿದ್ದಾವೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ y1 ಲೆಟ್ y1 y2 y3 y4 ಬಿ ದಿ ನಂಬರ್ ಆಫ್ ಎರೇಸರ್ಸ್ distributed to C1, C2, C3, C4 respectively. ಸರಿನಾ? ವೇರ್ yi ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಯಾಕೆ? ನಾನು ಅಟ್ಲೀಸ್ಟ್ ಒಂದು ಎರೇಸರ್ ಆದ್ರೂ ಕೂಡ ಪ್ರತಿ ಒಂದು ಚೈಲ್ಡ್ಗೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 4 ಜನಕ್ಕೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಸಿಗ್ಬೇಕು, ಒಬ್ಬೊಬ್ರಿಗೆ ಜಾಸ್ತಿ ಸಿಗ್ಬೋದು. ಸರಿನಾ? ಈಗ ಎಷ್ಟು ನಂಬರ್ ಆಫ್ ವೇಸ್ ಆಗುತ್ತೆ? ಸೇಮ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಅನ್ನ ಯೂಸ್ ಮಾಡಿ. ಯೂಸಿಂಗ್ stars and bars method. ಸೊ ಇಲ್ಲಿ n ವ್ಯಾಲ್ಯೂ ಏನಾಗಿರುತ್ತೆ? n-1 r-1 ಅಲ್ವಾ? ಸೊ n ವ್ಯಾಲ್ಯೂ ಏನಾಗಿರುತ್ತೆ? 5 ಎರೇಸರ್ಗಳಿರೋದು 4 ಚೈಲ್ಡ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ n ವ್ಯಾಲ್ಯೂ ಈಸ್ 5 -1. ನೆಕ್ಸ್ಟ್ r ವ್ಯಾಲ್ಯೂ ಏನಾಗಿರುತ್ತೆ? 4, ಯಾಕಂದ್ರೆ 4 ಚೈಲ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 4 -1, 5 -1 ಅಂದ್ರೆ 4, c 4 -1 ಅಂತಂದ್ರೆ 3. ಸೊ 4c3 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ 4, ನೆಕ್ಸ್ಟ್ NCR ಬಟನ್ನು, ನೆಕ್ಸ್ಟ್ 3 ಅನ್ನು ಹೊಡೆದು ಈಸ್ ಈಕ್ವಲ್ ಟು ಹೊಡೆದ್ರೆ ವ್ಯಾಲ್ಯೂ ಬರುತ್ತೆ. ಎಷ್ಟು? 4. ಸೊ 4 ನಂಬರ್ ಆಫ್ ವೇಸ್ಗಳು. ಸರಿನಾ? 4 ನಂಬರ್ ಆಫ್ ವೇಸ್ ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಟೋಟಲ್ 5 ಇರೋದು 4 ಚೈಲ್ಡ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1 2 3 4 4 ಚೈಲ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನನ್ನ ಹತ್ರ 5 ಎರೇಸರ್ ಇತ್ತಲ್ವಾ? ಸೊ ಎಲ್ಲರಿಗೂ ಕೂಡ ಒಂದೊಂದನ್ನು ಕೊಡಲೇಬೇಕು, ನಾನು ಎಲ್ಲರಿಗೂ ಒಂದೊಂದು ಕೊಡಲೇಬೇಕು. ಇನ್ನು ಒಂದು ಉಳ್ಕೊಂಡಿದ್ದು, ಒಂದನೇ ಸಲ ಏನು ಮಾಡ್ತೀನಿ? ಯೂನಿಕ್ ಕೊಡ್ತೀನಿ, ಒಂದು ಎರೇಸರ್ ಎಕ್ಸ್ಟ್ರಾನ. ನೆಕ್ಸ್ಟ್ ಏನು ಮಾಡ್ಬೋದು? ಯೂನಿಕ್ ಕೊಡ್ಬೋದು, ಒಂದು ಎರೇಸರ್ ಎಕ್ಸ್ಟ್ರಾನ. ಇಲ್ಲ ಅಂತಂದ್ರೆ ಏನು ಮಾಡ್ಬೋದು? ಯೂನಿಕ್ ಕೊಡ್ಬೋದು, ಇನ್ನೊಂದು ಎರೇಸರ್ ಎಕ್ಸ್ಟ್ರಾನ. ನೆಕ್ಸ್ಟ್ ಇನ್ನೊಂದು ಎರೇಸರ್ ಎಕ್ಸ್ಟ್ರಾನ ಯೂನಿಕ್ ಕೊಡ್ಬೋದು. ಸೊ ಇಷ್ಟೇ ವೇಸ್ಗಳಿರೋದು. 4 ಫಿಕ್ಸ್ ನಾನು ಕೊಡಲೇಬೇಕು, ಅಟ್ಲೀಸ್ಟ್ ಒಂದಾದ್ರೂ. ಇನ್ನು ಒಂದು ಉಳಿದಿರುತ್ತಲ್ಲ ಅದನ್ನ ಈ 4ರಲ್ಲಿ ಯಾರಿಗಾದ್ರೂ ಕೊಡ್ಬೋದು. ಸೊ ಅದಕ್ಕೋಸ್ಕರ 4 ವೇಸ್. ಈಗ ಟೋಟಲ್ ಎಷ್ಟಾಗುತ್ತೆ? ಸ್ಟೆಪ್ ನಂಬರ್ 3 ಹೋಗೋಣ. ಟೋಟಲ್ ನಂಬರ್ ಆಫ್ ವೇಸ್. ಸೊ ಟೋಟಲ್ ನಂಬರ್ ಆಫ್ ವೇಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲೇನು ಬಂತು ನನಗೆ? 7c3 ಇಂಟು ಇಲ್ಲಿ 4c3. ಸರಿನಾ? ಸೊ 7c3 ವ್ಯಾಲ್ಯೂ ಏನು ಬಂತು? 35 ಇಂಟು 4c3 ವ್ಯಾಲ್ಯೂ ಈಸ್ 4. ಸೊ 35 4 35 2 70 ಆಗುತ್ತೆ. 70 ಇಂಟು 2 ಅಂತಂದ್ರೆ 140 ಆಯ್ತು. ಸರಿನಾ? ಸೊ 35 ಇಂಟು 4 ಅಂತಂದ್ರೆ 140 ಬರುತ್ತೆ. ಸೊ 140 ನಂಬರ್ ಆಫ್ ವೇಸ್ಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ದಟ್ ಅಟ್ಲೀಸ್ಟ್ ಒಂದು ಪೆನ್ಸಿಲು, ಅಟ್ಲೀಸ್ಟ್ ಒಂದು ಎರೇಸರ್ ಆದ್ರೂ ಕೂಡ 4 ಚೈಲ್ಡ್ಗಳಲ್ಲಿ ಎಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇನ್ನು ಉಳಿದಿರೋದೆಲ್ಲ ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಆ 4ರಲ್ಲೇ ಯಾರಿಗಾದ್ರೂ ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಎಕ್ಸ್ಟ್ರಾ ಡೌಟ್ ಇತ್ತು ಅಂತಂದ್ರೆ ನಿಮಗೆ, ಸೊ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ಉಳಿದಿರುವಂಥ ಎಲ್ಲ ಪ್ರಾಬ್ಲಮ್ಗಳು ಈ ಒಂದು ಮಾಡ್ಯೂಲಲ್ಲಿ ಮತ್ತೆ ಇದೇ ಕಾನ್ಸೆಪ್ಟ್ ಅಂಡರ್ ಮೋರ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.